ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 107:38. ಆತನು ಆಶೀರ್ವದಿಸಿದ್ದರಿಂದ ಅವರು ಬಹಳವಾಗಿ ಹೆಚ್ಚಿದರು, ಅವರಿಗೆ ದನ ಕರುಗಳೇನೂ ಕಡಿಮೆ ಇರಲಿಲ್ಲ. ಈ ಅಧ್ಯಾಯವನ್ನು ನಾವು ಓದುವಾಗ ಇದರಲ್ಲಿ ಇಸ್ರಾಯೇಲ್ ಮಕ್ಕಳ ಜೀವಿತದಲ್ಲಿ ಬಂದಂತಹ ಇಕ್ಕಟ್ಟುಗಳ ಕುರಿತು 4 ಸಾರಿ ನಾವು ನೋಡ್ತಾ ಇದ್ದೇವೆ. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಡಲು ಆತನು ಅವರನ್ನು ಕಷ್ಟದಿಂದ ಬಿಡಿಸಿದನು. ಈ ವಾಕ್ಯ ನಾವು ಅದರ 6ನೇ ವಾಕ್ಯ, 13, 19, 28 ಈ ಎಲ್ಲ ವಾಕ್ಯಗಳಲ್ಲಿ ಇದೇ ಸೇಮ್ ವಾಕ್ಯವನ್ನು ಬರೆದಿರೋದಾಗಿ ನೋಡ್ಬೋದು. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಟ್ಟರು, ದೇವರು ಅವರನ್ನು ಕಷ್ಟದಿಂದ ಹೊರಗೆ ತಪ್ಪಿಸಿದನು. ಈ ರೀತಿಯ ವಾಕ್ಯವನ್ನು 4 ಸಾರಿ ಈ ಕೀರ್ತನೆಯಲ್ಲಿ ನಾವು ನೋಡ್ತೀವಿ. ಆದರೆ ಇದರ ಮಧ್ಯದಲ್ಲೂ ಸಹ ಅವರು ಹೆಚ್ಚುತ್ತಾ ಇದ್ದಾರೆ, ಅವರು ಸಮೃದ್ಧರಾಗ್ತಾ ಇದ್ದಾರೆ. ಈ ಇಕ್ಕಟ್ಟುಗಳ ಮಧ್ಯದಲ್ಲೂ ಅವರು ಬೆಳೀತಾ ಇದ್ದಾರೆ. ಅವರಿಗೆ ಯಾವ ಕೊರತೆಯೂ ಇರಲಿಲ್ಲ. ಅದಕ್ಕೆ ಕಾರಣವನ್ನು 38ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆತನು ಆಶೀರ್ವದಿಸಿದ್ದರಿಂದ ಅವರು ಬಹಳವಾಗಿ ಹೆಚ್ಚಿದರು. ಪ್ರಿಯ ದೇವರ ಮಕ್ಕಳೇ, ನನ್ನ ನಿಮ್ಮ ಜೀವಿತದಲ್ಲಿ ನಾವು ಹೆಚ್ಚಬೇಕು ಅಂದರೆ, ನಾವು ಅಭಿವೃದ್ಧಿ ಆಗಬೇಕು ಅಂದರೆ, ನಾವು ಆಶೀರ್ವಾದ ಹೊಂದಿಕೊಳ್ಬೇಕು ಅಂದರೆ, ದೇವರಿಂದ ನಾವು ಅದ್ಭುತಗಳನ್ನು ಕಂಡುಕೊಂಡು ಆಶೀರ್ವಾದಕರವಾಗಿ ಮುಂದೆ ಸಾಗಬೇಕು ಅಂತ ಹೇಳಿದ್ರೆ ಅದಕ್ಕಿರುವಂಥ ಒಂದು ಕಾರಣ ಈ ಲೋಕದಲ್ಲಿ ನಮಗಿರುವಂಥ ಕೆಲಸನೋ ಇತರ ಯಾವುದೇ ಕಾರ್ಯಗಳಲ್ಲ. ದೇವರು ನಮಗೆ ಕೊಟ್ಟಿರುವಂತಹ ಆ ಕೆಲಸಗಳೋ ಅಥವಾ ಇನ್ಯಾವುದೋ ಆರೋಗ್ಯದಿಂದ ಅಲ್ಲ ನಾವು ಬೆಳೆದಿರೋದು, ವೃದ್ಧಿಯಾಗಿರೋದು. ದೇವರ ವಾಕ್ಯ ಹೇಳ್ತದೆ, ಆತನು ಆಶೀರ್ವದಿಸಿದ್ದರಿಂದ. ಎಷ್ಟೋ ಇಕ್ಕಟ್ಟುಗಳು ಬಂದಾಗ, ಎಷ್ಟೋ ಕೊರತೆಗಳು ಬಂದಾಗ, ಎಷ್ಟೋ ಸಮಸ್ಯೆಗಳು ಬಂದಾಗ, ನಾವು ಬೆಳೆಯೋಕ್ಕಾಗದೆ, ವೃದ್ಧಿಯಾಗಕ್ಕಾಗದೆ, ಕುಗ್ಗಿ ಹೋಗಬೇಕಾದಂಥ ಸನ್ನಿವೇಶಗಳು ನಮ್ಮ ಜೀವಿತದಲ್ಲಿ ಬಂದಾಗ್ಯೂ ಸಹ ದೇವರು ನಮ್ಮ ಸಂಗಡ ಇದ್ದು, ದೇವರು ನಮ್ಮ ಜೊತೆ ಇದ್ದು ನಮ್ಮನ್ನು ಆಶೀರ್ವದಿಸಿದ್ದರಿಂದ, ದೇವರ ಆಶೀರ್ವಾದ ನಮ್ಮ ಮೇಲೆ ಇದ್ದುದರಿಂದ ನಾವು ಹೆಚ್ಚುವುದಕ್ಕೆ ಸಾಧ್ಯವಾಯಿತು. ಪ್ರಿಯ ದೇವರ ಮಕ್ಕಳೇ, ನನ್ನ ನಿಮ್ಮ ಜೀವಿತದಲ್ಲಿ ಯಾವ ಕೊರತೆ ಇಲ್ಲದ ಹಾಗೆ ನಮ್ಮನ್ನು ನಡೆಸಿದಂತಹ ಒಬ್ಬ ದೇವರು ನಮಗಾಗಿ ಜೀವಿಸ್ತಾ ಇದ್ದಾನೆ. ಇಸ್ರಾಯೇಲ್ ಮಕ್ಕಳ ಜೀವಿತದಲ್ಲಿ ಇಕ್ಕಟ್ಟುಗಳಿದ್ದವು, ಸಮಸ್ಯೆಗಳಿದ್ದವು. ಸಾಧಾರಣವಾಗಿ ಇಕ್ಕಟ್ಟುಗಳು ಬಂದಾಗ, ಕೊರತೆಗಳು ಬಂದಾಗ ವ್ಯಕ್ತಿಗಳು ಮಾಡುವಂಥ ಕಾರ್ಯವೇನೆಂದರೆ ಗುಣಗುಡ್ತಾರೆ. ನಾನು ಇಷ್ಟೆಲ್ಲ ಪ್ರಾರ್ಥನೆ ಮಾಡಿದೆ, ಇಷ್ಟೆಲ್ಲ ನಾನು ಆರಾಧನೆ ಮಾಡಿದೆ, ದೇವರಿಗಾಗಿ ಹೀಗೆ ಜೀವಿಸಿದ್ರು ಸಹ ನನಗೆ ಯಾಕೆ ಈ ಇಕ್ಕಟ್ಟು ಬಂತು, ನನಗೆ ಯಾಕೆ ಈ ಸಮಸ್ಯೆ ಬಂತು ಎಂಬುದಾಗಿ ಗುಣಗುಟ್ಟುವ, ನಿರಾಶರಾಗುವಂಥ ಅನೇಕ ವ್ಯಕ್ತಿಗಳನ್ನು ನೋಡ್ತೇವೆ. ಇಸ್ರಾಯೇಲ್ ಮಕ್ಕಳು ಅದಕ್ಕೆ ಹೊರತಾಗಿರಲಿಲ್ಲ. ಅವರು ಸಹ ಗುಣಗುಡ್ತಾ ಇದ್ರು, ಅವರು ನಿರಾಶರಾದರು, ಅವರು ದೇವರಿಗೆ ವಿರುದ್ಧವಾಗಿ ಎಲ್ಲ ಮಾತಾಡಿದ್ರು. ಆದರೆ ಒಂದು ಗುಂಪು ಜನ ದೇವರ ಸನ್ನಿಧಾನದಲ್ಲಿ ಮೊರೆ ಇಡುವುದಕ್ಕೆ ತೀರ್ಮಾನ ಮಾಡಿದ್ರು. ಒಂದು ಗುಂಪು ಜನ ದೇವರ ಮುಖವನ್ನು ನೋಡುವುದಕ್ಕೆ, ದೇವರ ಪ್ರಸನ್ನತೆಯನ್ನು ಬಯಸುವುದಕ್ಕೆ ಅವರು ತೀರ್ಮಾನ ಮಾಡಿದಾಗ ದೇವರು ಅವರ ಜೀವಿತದಲ್ಲಿ ಅದ್ಭುತವನ್ನು ಮಾಡಿದರೆ, ಈ ಹಗಲ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳುವಂಥ ದೇವರ ಮಗುವೇ, ನಿನ್ನ ಜೀವಿತದ ಇಕ್ಕಟ್ಟುಗಳು ನಿನ್ನ ಜೀವಿತದಲ್ಲಿ ನಿನ್ನ ಗುಣಗುಟ್ಟುವಿಕೆಗೆ ನಡೆಸಬಾರ್ದು. ಮೊರೆ ಇಡುವುದಕ್ಕೆ ನಡೆಸುವುದಾದರೆ, ನೀನು ಕೂಗುವುದಾದರೆ, ನೀನು ಪ್ರಾರ್ಥಿಸುವುದಾದರೆ, ನಿನ್ನನ್ನು ಆ ಕಷ್ಟದಿಂದ, ಆ ಸಮಸ್ಯೆಯಿಂದ ಬಿಡಿಸುವಂತಹ ಒಬ್ಬ ದೇವರಾಗಿದ್ದಾನೆ. ಅದರಿಂದ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರು ನಿನಗಾಗಿ ಜೀವಿಸ್ತಾ ಇದ್ದಾನೆ. ಈ ದಿವಸಗಳಲ್ಲಿ ದೇವರ ಸನ್ನಿಧಾನದಲ್ಲಿ, ಸ್ವಾಮಿ, ನಾನಿವತ್ತು ಏನಾದರೂ ಹೆಚ್ಚಿದರೆ, ನಾನು ವೃದ್ಧಿಯಾಗಿದ್ದರೆ, ನಾನು ಬೆಳೆದಿದ್ದರೆ, ಆರ್ಥಿಕವಾಗಿನೋ, ಆತ್ಮಿಕವಾಗಿನೋ, ಮಾನಸಿಕವಾಗಿನೋ ನಾನು ವೃದ್ಧಿಯಾಗಿದ್ದರೆ, ಅದು ದೇವರೇ ನಿನ್ನ ಆಶೀರ್ವಾದದಿಂದ ಸ್ವಾಮಿ. ಮನುಷ್ಯರೆಲ್ಲ ನನಗೆ ಸಹಾಯ ಮಾಡಿದ್ದು, ಮನುಷ್ಯರೆಲ್ಲ ನನ್ನ ಸಂಗಡ ಇದ್ದದ್ದು, ನನಗೆ ಸಹಾಯವಾಗಿದ್ದಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ, ನಿನ್ನ ಆಶೀರ್ವಾದಕ್ಕಾಗಿ ಸ್ತೋತ್ರ, ನಿನ್ನ ಒಂದು ಅದ್ಭುತಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಎಷ್ಟೋ ಇಕ್ಕಟ್ಟುಗಳು ಬಂದಾಗ ಆ ಇಕ್ಕಟ್ಟಿನಲ್ಲೇ ಮುಳುಗಿ ಬೇಕಾದ ಸನ್ನಿವೇಶಗಳು ನಮ್ಮ ಜೀವಿತದಲ್ಲಿ ಬಂದರೂ ಸಹ ಮುಳುಗಿ ಹೋಗದೆ, ನಾವು ಕುಗ್ಗಿ ಹೋಗದೆ ನಮ್ಮನ್ನು ಮೇಲೆತ್ತಿದಂತಹ ದೇವರು. ಅದರ 41ನೇ ವಾಕ್ಯದಲ್ಲಿ ಓದ್ತೀವಿ, ಕಷ್ಟದಲ್ಲಿದ್ದ ದೀನರನ್ನು ಉನ್ನತ ಸ್ಥಿತಿಗೇರಿಸಿ ಕುರಿ ಹಿಂಡಿನಂತೆ ಹೆಚ್ಚಿಸಿದನು.
ಹಾಗಾದರೆ ಇಕ್ಕಟ್ಟಿನಲ್ಲಿದ್ದ ಕಷ್ಟದಲ್ಲಿದ್ದಂತಹ ವ್ಯಕ್ತಿಗಳನ್ನು ಉನ್ನತಕ್ಕೇರಿಸಿದ್ದು ಆಶೀರ್ವದಿಸಿದ್ದು ಯಾರೋ ಅದು ಬೇರೆ ಯಾರೂ ಅಲ್ಲ, ದೇವರು ನಿನ್ನನ್ನು ಆಶೀರ್ವಾದ ಮಾಡಿದ್ರು. ಈಗಲೇ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಕರ್ತನೆ, ನನ್ನನ್ನು ಆಶೀರ್ವದಿಸಿದಂತಹ ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ. ನನ್ನ ಇಕ್ಕಟ್ಟನ್ನು ಬಿಡಿಸಿ ನನ್ನನ್ನು ವಿಶಾಲತೆಗೆ ನಡೆಸಿದ ದೇವರೇ, ನನ್ನ ಕಷ್ಟಗಳನ್ನು ಬಿಡಿಸಿ ನನ್ನನ್ನು ಉನ್ನತ ಸ್ಥಿತಿಗೆ ಏರಿಸಿದಂತಹ ದೇವರೇ, ನಾನು ನಿನ್ನನ್ನು ಮಹಿಮೆಪಡಿಸ್ತೇನೆ. ಈಗಲೇ ಸಮಯದಲ್ಲಿ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸಿಕೊಳ್ಳೋಣ. ಆತನ ಮುಖವನ್ನು ನೋಡೋಣ, ಆತನ ಚಿತ್ತಕ್ಕೆ ವಿಧೇಯರಾಗೋಣ, ಆತನ ಇಷ್ಟಕ್ಕೆ ನಮ್ಮನ್ನೇ ನಾವು ಒಪ್ಪಿಸಿಕೊಡೋಣ. ನಮಗಾಗಿ ಅದ್ಭುತ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವ ಒಬ್ಬ ದೇವರು ನಮಗಾಗಿ ಜೀವಿಸ್ತಾ ಇದ್ದಾನೆ. ಆ ಕರ್ತನಲ್ಲಿ ಆಶ್ರಯಿಸೋಣ, ಆ ಕರ್ತನ ಮುಖವನ್ನು ನೋಡೋಣ, ಕರ್ತನ ಚಿತ್ತಕ್ಕೆ ನಮ್ಮನ್ನೇ ಒಪ್ಪಿಸಿಕೊಡೋಣ. ಕರ್ತನೆ, ನೀ ನನ್ನನ್ನು ಆಶೀರ್ವದಿಸಿದಿಂದ ನಾನು ಈ ಒಂದು ಮಟ್ಟಕ್ಕೆ ಬಂದಿದ್ದೇನಪ್ಪ. ಇದು ನಿನ್ನ ಕೃಪೆ, ಇದು ನಿನ್ನ ಸಹಾಯ, ನಿನ್ನ ಶಕ್ತಿ ಎಂಬುದಾಗಿ ತಿಳಿದುಕೊಂಡು ಕರ್ತನಲ್ಲಿ ಆಶ್ರಯಿಸಿ ಮುಂದೆ ಸಾಗುವಂತೆ ದೇವರ ಸಹಾಯ ಮಾಡಲಿ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರೋ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಪ್ಪ. ಇವತ್ತಿನ ನಮ್ಮ ಆಶೀರ್ವಾದಕ್ಕೆ ಕಾರಣ ನಾವಲ್ಲ ಸ್ವಾಮಿ ದೇವರೇ, ನಮ್ಮ ಶಕ್ತಿ ನಮ್ಮ ಬಲವಲ್ಲಪ್ಪ, ನಿನ್ನ ಆಶೀರ್ವಾದವಾಗಿದೆ. ನೀನು ನಮ್ಮನ್ನು ಹೆಚ್ಚಿಸಿದ್ದೀಯಾ, ನೀನು ನಮ್ಮನ್ನು ಉನ್ನತ ಸ್ಥಿತಿಗೆ ಏರಿಸಿದ್ದೀಯ ಸ್ವಾಮಿ. ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.